ನಾನು ರೀಕಾಲ್ ಮಾಡಿದೆ. ಸ್ವಲ್ಪ ಬಿಸಿ ಇದ್ದೆ, ನಾನು ಮಾಡಕ್ಕಾಗಿಲ್ಲ ಅದಕ್ಕೆ. ಹೌದ್ರಾ? ನೀವು ಬಿಸಿ ಏನಾಗಿದ್ದಂಗೆ ಪರವಾಗಿಲ್ಲ, ನೀವು ಇಲ್ಲ ಫ್ರೀ ಸರ್, ಆದ್ಮೇಲೆ ನಾನು ಬಿಸಿ ಏನಿಲ್ಲ. ಹೌದ್ರಾ? ಊರಲ್ಲಿ ಅಮ್ಮ ಮಾಡಿದ್ರು, ಮಾತಾಡ್ದೆ. ಇಡ್ತೀನಮ್ಮ ಅಂತ ಹೇಳ್ಬಿಟ್ಟು ಇಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಓಕೆ. ಈಗ ನಾವು ಮಾತಾಡ್ಬೋದಾ ಸರ್ ನಿಮ್ಮ ಹತ್ರ? ಮಾತಾಡಿಮ್ಮ. ಎಲ್ಲಿಂದ ನೀವು ಕಾಲ್ ಮಾಡ್ತಿರೋದು? ಈ ಊರು ನೀವೆಲ್ಲ ಅದನ್ನ ಹಾಕ್ತೀನಿ ಅಂದ್ರೆ ಊರ ಹೆಸರು ಹೇಳಲ್ಲ. ಹೌದಾ? ಇಲ್ಲ ಪರವಾಗಿಲ್ಲ, ಮತ್ತೆ ಹೇಳ್ಬೇಡಿ ಬಿಡಿ. ಹೌದ್ರಾ ಸರ್? ನಾನು ಉತ್ತರ ಕರ್ನಾಟಕದವಳು. ಹಲೋ, ಹೇಳಿ. ನಾವು ಉತ್ತರ ಕರ್ನಾಟಕದವರು. ಓಕೆ. ಅಲ್ಲೇ ಪಕ್ಕ ತಾಳಿಕೋಟೆ, ಬಿಜಾಪುರ ತಾಳಿಕೋಟೆ ಬರುತ್ತಲ್ಲ, ಅಲ್ಲೇ ಹತ್ತಿರದ ಹಳ್ಳಿ ಅವ್ರು ನಾವು. ಹೇಳಿ. ನಾನು ಚಿಕ್ಕ ವಯಸ್ಸಲ್ಲೇ ನನ್ ಮದ್ವೆ ಮಾಡ್ಬಿಟ್ರು. ಎಷ್ಟನೇ ವಯಸ್ಸಲ್ಲಿ? 9-10 ವರ್ಷಕ್ಕೆ ನನ್ ಮದ್ವೆ ಮಾಡಿದ್ರು. 10 ವರ್ಷಕ್ಕೆ? 10 ವರ್ಷ, 9-10 ವರ್ಷದಲ್ಲೇ ನನ್ ಮದ್ವೆ ಮಾಡ್ಬಿಟ್ರು. ಅಷ್ಟು ಚಿಕ್ಕ ವಯಸ್ಸಿಗೆ? ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಬಿಟ್ರು. ಮಾಡಿದ ತಕ್ಷಣ ನಾನೇನ್ ಮಾಡ್ದೆ, ಬಿಡು ಸೋದರ ಮಾವ ಅಂತ ನನ್ನ ಸೋದರ ಮಾವಗೆ ಕೊಟ್ಟು ಮದ್ವೆ ಮಾಡಿದ್ರು. 12 ವರ್ಷ ಮೆಚೂರ್ಡ್ ಆದ್ಮೇಲೆ ನನ್ನ ಗಂಡ ಮನೆಗೆ ಕಳ್ಸಿದ್ರು. ಜೀವನ ಹಂಗೆ ಮಾಡ್ಕೊಂಡು ಏನು ಗೊತ್ತು ಗುಣಚಾರ ಇಲ್ದೆ ಜೀವನ ಮಾಡ್ದೆ. ಹೊಡ್ಸ್ಕೊಂಡೆ ಇವ್ರ ಹತ್ರ. ಅವ್ರು ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು. ಅವ್ರು ಕರ್ಕೊಂಬರಲ್ಲ, ಅವ್ರನ್ನ ಕರಿಯಲ್ಲ, ಅವ್ರನ್ನ ಮಾತಾಡ್ಸಲ್ಲ ಅಂತ ಹೊಡಿದು ಬಡಿದು ಮಾಡಿದ್ರು. ತಾಯಿ ಮನೆಗೆ ಹೋಗೋಕೆ ತಾಯಿನ ಕರ್ಸ್ಕೊಂಡೆ. ತಾಯಿ ಒಂದ್ ಕಡೆಗೆ, ನಿನ್ ಕೊಟ್ಟಿದೀವಮ್ಮ, ಸತ್ರೆ ಇಲ್ಲೇ ಸಾಯಿ, ಬದುಕಿದ್ರು ಇಲ್ಲೇ ಸಾಯಿ ಅಂದ್ರು. ಬಿಡು ಅಂತ ಹೇಳ್ಬಿಟ್ಟು, ಆಯ್ತು ಸತ್ರು ಇವನ್ ಜೊತೆಗೆ ಸಾಯನ ಅಂತ ಹೇಳ್ಬಿಟ್ಟು ಬದುಕಿದೆ. ಮುಂದೆ ನನ್ಗೆ 15 ವರ್ಷ ಆಗೋಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಯಾವ್ದೋ ಒಂದ್ ಸಮಸ್ಯೆಯಿಂದ, ನಿಮ್ಮ ಹತ್ರ ಹೇಳ್ಕೋಬೇಕೋ ಹೆಂಗೋ ಗೊತ್ತಿಲ್ಲ, ಸಂಸಾರ ವಿಚಾರದಾಗೆ ಪ್ರಾಬ್ಲಮ್ ಆಗಿ ಹೋಗ್ಬಿಡ್ತು. ಏನ್ ಸಂಸಾರ? ಇವಾಗ ನಮ್ಮ ಮನೆಯವ್ರಿಗೆ 12 ವರ್ಷ ಅಷ್ಟೊತ್ತಿಗೆ ನಾನು ಸಂಸಾರ ಮಾಡಕ್ಕೆ ಅಂತ ಗಂಡ ಮನೆಗೆ ಬಂದೆ. ನಾವು ದುರ್ಗಕ್ಕೆ ಬಂದ್ವಿ, ಚಿತ್ರದುರ್ಗಕ್ಕೆ. ನಮ್ಮ ಉತ್ತರ ಕರ್ನಾಟಕದಿಂದ ದುರ್ಗಕ್ಕೆ ಬಂದ್ವಿ. ಅಲ್ಲಿ 1 ವರ್ಷ ಬಿಟ್ಟು ಗಂಡ್ ಮಗ ಹುಟ್ಟಿದ. 2ನೇ ವರ್ಷ ಬಿಟ್ಟು ಹೆಣ್ಮಕ್ಳು ಹುಟ್ಟಿದ್ಲು. ಮಗಳು 2 ವರ್ಷ ಅವಳು ಇರಕಿಲ್ಲೇನೆ ನಮ್ಮ ಮನೆಯವ್ರಿಗೆ ಗಂಡಸ್ತನ ಹೋಗ್ಬಿಡ್ತು. ಹೋದ ತಕ್ಷಣ ನನಗೆ 13 ವರ್ಷ. ಅವಾಗ ನನ್ನ 2 ಮಕ್ಳು ಹುಟ್ಟಿದಾಗ 13 ವರ್ಷ ನನಗೆ. ಹೋಗಿ ಈ ತರ ಸಮಸ್ಯೆ ಆಗೋಗ್ಬಿಡ್ತು. ಸಮಸ್ಯೆ ಆದಾಗೆ ಅಪ್ಪ ಅಮ್ಮಗೆ ಕೇಳ್ಕೊಂಡೆ, ಅಪ್ಪ ಹಿಂಗಾಗೋಗ್ಬಿಟ್ಟೆ ತಮ್ಮ, ನನ್ ಜೀವನ ಇನ್ನ ಇಲ್ಲಿಗೆ ಮುಗ್ದೋಯ್ತು, ನಾನು 13 ವರ್ಷಕ್ಕೆ ನನ್ ಜೀವನ ಕಳ್ಕೊಂಡೆ ನಾನು ಅಂತ ಅಂದೆ. ನೀನ್ ಹೆಂಗಿದ್ರು ಜೀವನ ಮಾಡ್ಬೇಕು ಅಂತ ಅಂದ್ರು. ಜೀವನ ನನ್ಗೆ ಇಷ್ಟೇ ಮುಗ್ದೋಯ್ತಲ್ಲ ಅನ್ನೋಷ್ಟೊತ್ತಿಗೆ ದುರ್ಗದಾಗೆ ಒಬ್ರು ಪರಿಚಯ ಆದ್ರು. ಪರಿಚಯ ಆಗಿದ ತಕ್ಷಣ ಮಾತಂತ ಆಡ್ತಾ ಇರ್ಲಿಲ್ಲ, ನೋಡ್ತಾ ಇದ್ದೆ ಅಷ್ಟೇ, ಮಾತಾಡ್ತಿರ್ಲಿಲ್ಲ. ಮುಂದೆ 10 ವರ್ಷ ಗ್ಯಾಪ್ ಆಗಿ ಹೋಗ್ಬಿಡ್ತು. ಅವ್ರು ಬೆಂಗಳೂರು ಸೇರ್ಕೊಂಡ್ರು, ನಾನ್ ಬೇರೆ ಊರಿಗೆ ಬಂದು ಸೇರ್ಕೊಂಡೆ. ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ಇಲ್ಲಾರ್ದೆ 10 ವರ್ಷ ಹಿಂಗೆ ಕಾದೆ. ಅಲ್ಲ, ಬೇರೆಯವ್ರನ್ನ. ಬೇರೆಯವರು ಕಾದೆ, 10 ವರ್ಷ ಕಾದೆ. ಕಾಯ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಫೋನ್ ಕೊಡ್ಸ್ರಿ ಅಂದ್ರೆ, ಅವ್ನ ನಂಬರ್ ಹುಡ್ಕಕ್ಕೆ ನನ್ಗೆ ಬೇರೆ ಆಪ್ಷನ್ ಇರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ನಾನು ಅವ್ನು ಹುಡುಕ್ಬಹುದಲ್ಲ, ಯಾಕಂದ್ರೆ ಮನಸ್ಸು ಅವನ ಕಡೆಗೆ ಹೋಗಿದೆ. ನನ್ ಸಂಸಾರ ಅಂತೂ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಫೋನ್ ಕೊಡ್ಸಿದ್ರು. ನಮ್ಮ ಮನೆಗೆ ಫೋನ್ ಕೊಡ್ಸಿದ್ರು, ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ಕೊಡ್ಸಿದ್ರು. ಆ ಫೋನಲ್ಲಿ ಫೇಸ್ಬುಕ್ ಅಲ್ಲಿ ಅವ್ನು ಹುಡುಕೊಂಡು ಅವ್ರ ಹತ್ರ ಮಾತಾಡ್ದೆ. ಮಾತಾಡ್ತಾ ಅವರು ಮದ್ವೆ ಆಗಿತ್ತು ಅವ್ರದ್ದು. ಮದ್ವೆ ಆದ ತಕ್ಷಣ ಅವ್ರಿಗೆ ಹೆಂಡತಿ ತೀರೋಗ್ಬಿಟ್ಲು. ತೀರೋ ತಕ್ಷಣ ನಾವೇನ್ ಮಾಡಿದ್ವಿ, ಮುಂಚೆಯಿಂದ ನನ್ಗೊಂದ್ ಸ್ವಲ್ಪ ಅವ್ರ ಕಡೆಗೆ ಒಲವಿತ್ತಲ್ವಾ, ಹಂಗಾಗಿ ನಾನೇ ಕೇಳಿದೆ, ನನ್ ಸಂಸಾರ ಹಿಂಗಾಗಿದೆ, ಈಗ ನಿಂದು ಹಿಂಗಾಗಿದೆ, ಇಬ್ರು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಇಬ್ರು ಮಾತಾಡ್ಕೊಂಡು ಜೀವನ ಮಾಡಿದ್ವಿ. 9 ವರ್ಷ ಜೀವನ ಮಾಡಿದೆ. ಎಲ್ಲಾ ಕೊಟ್ಟೆ ಹಣ, ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಕೊಟ್ಟಿದ್ದೀನಿ. ಒಡವೆ ಹೋದು, ದುಡ್ಡು ಹೋಯ್ತು, ಜೀವನನೇ ಹೋಯ್ತು ನಂದು. ಅವ್ರ ಮನೆಗೆ ಬಡತನ ಅವ್ರದ್ದು, ತಿನ್ನಕ್ ಅನ್ನ ಇರ್ಲಿಲ್ಲ. ನನ್ನ ಮನೆಗೆಲ್ಲ ಪ್ರತಿಯೊಂದು ಇತ್ತು, ನಾನೆಲ್ಲ ತುಂಬಿ ಕಳಿಸ್ತಾ ಇದ್ದೆ. ಇವತ್ತೇ ಬೇರೆಯವ್ರು ಅವನಿಗೆ ಅವ್ರ ಅಮ್ಮಂಗ್ ಪರಿಚಯ ಆಗಿದ್ದಾರೆ. ಬೇರೆಯವರು ಅವ್ರ ಮನೆಗ್ ಬರ್ತಾರೆ, ಹೋಗ್ತಾರೆ, ಎಲ್ಲ ಮಾಡ್ತಾ ಇದಾರೆ. ಮಾಡಿದಾಗ ನಾನು ಇವನ್ ಕೇಳ್ದೆ, ಅಪ್ಪ ಹಿಂಗೆಲ್ಲ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಅವ್ರು ನೋಡಿದ್ರೆ ನನಗ್ ಫೋನ್, ಆಗ ಅವಳು ನನಗ್ ಫೋನ್ ಮಾಡ್ತಾ ಇದ್ದಾಳೆ, ನೀನ್ ಯಾಕಮ್ಮ ಇವ್ರ ಇದೆಯಾ, ಬಿಟ್ಬಿಡು ಇವ್ರನ್ನ ಅಂತ ಅವ್ರು ಕೇಳ್ತಾ ಇದಾರೆ. ಅಮ್ಮ ಕೇಳ್ತಾಳೆ, ಅಪ್ಪ ಹಿಂಗೆಲ್ಲ ಕೇಳ್ತಾ ಇದಾರ ನನ್ಗೆ, ನಾನು ಏನೋ ಮಾಡ್ಲಿ ಅಂತ ಕೇಳ್ದೆ. ಅವನು ಆ ಕಡೆ ಬ್ಯಾಲೆನ್ಸ್ ಮಾಡ್ತಾನೆ, ನನ್ನ ಕಡೆಗೂ ಬ್ಯಾಲೆನ್ಸ್ ಮಾಡ್ತಾನೆ. ಜೀವನ ಅನ್ನೋದು ಹೆಂಗಾಗೋಗ್ಬಿಡ್ತು ಅಂದ್ರೆ, ಈ ಜೀವನ ಬರ್ಬಾದ್ ಮಾಡ್ಕೊಂಡ್ಬಿಟ್ಟೆ. ಎಷ್ಟು 10 ಲಕ್ಷ ದುಡ್ಡು ಹೋಗಿರ್ಬೇಕು, 20 ಗ್ರಾಮ್ ಚಿನ್ನನು ಮಾರ್ಕೊಂಡ್ಬಿಟ್ಟೆ.
ಇವತ್ತೇ ಅವ್ರಮ್ಮ ಬೇವರ್ಸಿ ಮುಂಡೆ ಏನಕ್ಕೆ ಫೋನ್ ಮಾಡ್ತೀರಾ, ಏನಕ್ಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ. ಅವ್ರಮ್ಮ, ಅಮ್ಮ ಇಷ್ಟೆಲ್ಲ ತಿಂದ್ರಿ ಉಂಡ್ರಿ ಎಲ್ಲಾ ಮಾಡಿದ್ರಿ, ತಿಂಗಳಾನ್ಗಟ್ಲೆ ಮನೇಲಿ ಬಂದಿರ್ತಾ ಇದ್ರಿ. ನನ್ ಗಂಡ ನಮ್ ಜೊತೆಗಿರ್ಲ, ಬೇರೆ ಕಡೆ ಜಾಬ್ ಮಾಡ್ತಾರೆ. ಬರುದು ಹೋಗುದು ಎಲ್ಲ ಮಾಡ್ತಿದ್ರಿ, ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀರಾ? ಅವ್ರ ಮಗ ಒಂದು ಮಾತು ಆಡ್ತಾ ಇಲ್ಲ. ಈ ನೋವು ಯಾ ಶತ್ರುಗೂ ಬೇಡ ಅನ್ಸ್ಬಿಟ್ಟೈತೆ ಅಣ್ಣ. ಇವತ್ತೆಲ್ಲ ಕಳ್ಕೊಂಡು, ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ, ಎಲ್ಲ ಕಳ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ ನಾನು. ಒಂದ್ ಕಡೆಗೆ ಅವನು ಇಲ್ಲ, ಒಂದ್ ಕಡೆಗೆ ದುಡ್ಡಿಲ್ಲ, ಒಂದ್ ಕಡೆಗೆ ಬಂಗಾರ ಹೋಯ್ತು, ಪ್ರತಿ ಒಂದು ಹೋಗ್ಬಿಡ್ತು ಅಣ್ಣ ನಂದು. ಇವಾಗ ಫೋನ್ ಮಾಡಕ್ ಹೋದ್ರೆ ಎಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಬೇರೆ ಬೇರೆ ನಂಬರ್ ಇಂದ ಫೋನ್ ಮಾಡಿದ್ರೆ ಆ ನಂಬರ್ ಬ್ಲಾಕ್ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ ಹೆಂಗ್ ಮಾಡ್ಕೊಂಡಿದೀನಿ ಅಂದ್ರೆ, ಎಲ್ಲ ದುಡ್ಡು ಅಮ್ಮನ ಹತ್ರ ಕಿತ್ತಿದ್ದು ಅಮ್ಮ ಕೊಟ್ಟೆ, ಅಮ್ಮನ ಹತ್ರ ತಗೊಂಬಂದು ಇವ್ರಿಗೆ ಕೊಟ್ಟೆ, ಮನೇಲಿ ಈಗ ಬೇರೆ ನಮ್ ಫ್ರೆಂಡ್ಗಳ ಹತ್ರ ತಗೊಂಡು ಕೊಟ್ಟೆ, ಪ್ರತಿಯೊಂದು ಕೊಟ್ಟೆ. ಮನೇಲಿ ಹೂವ ಕಟ್ಟಿ ಜೀವನ ಮಾಡ್ತಾ ಇದ್ದೆ. ಹೂವ ಕಟ್ತೀನಿ ಅಣ್ಣ ನಾನ್ ಮನೇಲಿ, ದೊಡ್ಡ ದೊಡ್ಡ ಹಾರಗಳು ಮಾಡ್ತೀನಿ. ತಿಂಗಳಿಗೆ 15,000 ರೂಪಾಯಿ ಆಗುತ್ತಣ್ಣ ನಾನು ಹೂವ ಹಾಕೋದು. ಅದೂನು ಅವನಿಗೆ ಫೋನ್ ಪೇ ಮಾಡಿಸ್ತಿದ್ದೆ. ನಾನು 1 ರೂಪಾಯಿ ಅಂತ ಇಟ್ಕೊಂತ ಇರ್ಲಿಲ್ಲ. ಪ್ರತಿಯೊಂದು ಮಾಡಿದ್ರಕ್ಕೆ ಪ್ರತಿಫಲ ಅಂತ ಏನ್ ಸಿಗುದು ಅಂದ್ರೆ, ಬೇವರ್ಸಿ ಮುಂಡೆ ನೀವ್ ಸರಿ ಇಲ್ಲ, ನೀವ್ ಸರಿ ಇಲ್ಲ, ಅಂತವ್ರು ಇಂತವ್ರು ಅಂತ ಮಾತಾಡ್ತಾರೆ. ಇವತ್ ಫೋನ್ ಮಾಡಕ್ ಹೋದ್ರೆ ಎಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಅಂದ್ರೆ ನೀವು ದುಡ್ಡು ಅವ್ರ ಅಮ್ಮನ್ಗೆ ಕೊಡ್ತಿದ್ರ ಡೈರೆಕ್ಟ್, ಇಲ್ಲ ಅಂದ್ರೆ ಅವ್ರೇ ಕೇಳ್ತಿದ್ರಣ್ಣ, ಅವ್ರ ಅಮ್ಮನೂ ಕೇಳ್ತಿದ್ಲು. ಅವ್ರ ಅಮ್ಮನೇ ದುಡ್ಡು ಕೊಡೆ ಮುದ್ದಿ, ಹಿಂಗ್ ನಮ್ದು ಕಷ್ಟ ಇದೆ ಇದೇ ಕಷ್ಟ ಇದೆ ಅಲ್ವಾ ಅವ್ರಿಗೇನು, ನಾನು ತುಂಬಾ ಕಷ್ಟಪಟ್ಟು ಬಂದಿರೋಳು, ಇವತ್ ಕಷ್ಟ ಇದೆ ನಾಳೆ ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಮನೆ ಬಾಡಿಗೆ ಸಮೇತ ನಾನ್ ಕಟ್ಟಿದೀನಿ ಅಣ್ಣ. ಮನೆ ಬಾಡಿಗೆ ಕಟ್ಟಿದೀನಿ, ಗಾಡಿ ಸ್ಕೂಟಿ ಬೇಕು ನನ್ಗೆ ಓಡಾಡಕ್ಕೆ ಅಂದ ಅದನ್ನು ಕೊಡ್ಸಿದೀನಿ, ಮೊಬೈಲ್ ಕೊಡ್ಸಿದೀನಿ, ಒಡವೆ ಕೊಡ್ಸಿದೀನಿ. ಅವೆಲ್ಲ ಯಾರ ಹೆಸರು ಮೇಲೆ ಇದೆ? ಗಾಡಿ, ಒಡವೆ, ಸ್ಕೂಟಿ? ಗಾಡಿ ಎಲ್ಲ ಅವನ ಹೆಸರು ಮೇಲೆ ಇರ್ತಿತ್ತು ಅಣ್ಣ, ದುಡ್ಡು ಮಾತ್ರ ನಾನ್ ಹಾಕ್ತಿದ್ದೆ, ಪ್ರತಿಯೊಂದು ಅವನ ಹೆಸರು ಮೇಲೆ ತಗೊಂತಾ ಇದ್ದಿದ್ದು. ಇವತ್ತಿ ಎಲ್ಲ ಬ್ಲಾಕ್ ಮಾಡ್ಕೊಂಡು ನೋವು ತಿಂದು ಬದುಕಕ್ಕಾಗ್ದೆ, ಸಾಯಕ್ಕಾಗ್ದೆ ಒದ್ದಾಡ್ ಸಾಯ್ತಾ ಇದೀನಿ ಅಣ್ಣ. ಯಾಕ್ರಮ್ಮ ಹಿಂಗ್ ಮಾಡ್ಕೊಂತೀರಾ? ಜೀವನ ನಾನ್ ಮಾಡ್ಕೊಂಡಿರೋ ತಪ್ಪಣ್ಣ, ನಾನ್ ಮಾಡ್ಕೊಂಡಿದ್ದಕ್ಕೆ ನಾನ್ ತಿಂತಾ ಇರೋದು ಇವತ್ತೇ. ಅದೇ ಹೇಳ್ತಾ ಇಲ್ವಾ, ಆತರ ಬಿದ್ದು ಗೋತ್ರ ಕೆಡ್ಸ್ಕೊಂತಾರಂತಾರಲ್ವಾ ದೊಡ್ಡವರು, ಅದು ಸತ್ಯ ಅಣ್ಣ, ಅದು ಸತ್ಯ. ಅದು ಏನ್ ನಾನು 12 ವರ್ಷಕ್ಕೆ ನನ್ ಜೀವನ, 13 ವರ್ಷಕ್ಕೆ ನನ್ ಜೀವನ ಮುಗ್ದಿತ್ತಲ್ವಾ, ಅಷ್ಟು ಸುಮ್ನೆ ಆಗ್ಬಿಟ್ಟು ನಾನು ಇರ್ಲಿಲ್ಲ ಅಣ್ಣ. ನಾನು ಬಿಡು ನನ್ ಜೀವನ ಇನ್ನ ಚಿಕ್ಕದಲ್ವಾ, ಇವ್ರದ್ ಹಿಂಗಾಗೈತಿ, ಬಿಟ್ಟು ಹೋಗ್ಬಿಟ್ರೆ ಮಕ್ಳು ಇದಾವೆ, ಬೇಡ ಇಟ್ಕೊಂಡು ಆರಾಮಾಗಿ ಜೀವನ ಮಾಡೋಣ, ಇಲ್ಲ ಅವನ ಜೊತೆಗೆ ಇರೋಣ ಅಂತ ಇದ್ದೆ ಅಣ್ಣ. ಸತ್ಯವಾಗ್ಲೂ ನನ್ ಗಂಡ ಏನು ಕಡಿಮೆ ಮಾಡಿಲ್ಲ ಅಣ್ಣ, ಸತ್ಯವಾಗ್ಲೂ ನಾನು ಅವನಿಗೆ ಮೋಸ ಮಾಡಿದೀನಿ ಕರೆ ಆದ್ರೆ, ಅವನ್ ನನಗೆ ಯಾವತ್ತೂ ಏನಕ್ಕೂ ಕಡಿಮೆ ಮಾಡಿಲ್ಲ. ಹೇಳಣ್ಣ. ಯಾಕಂದ್ರೆ ನಿಮ್ ಗಂಡನ್ ನೀನ್ ಮೋಸ ಮಾಡ್ದೆ, ಕರ್ಮ ಅನ್ನೋದ್ ಬಿಟ್ಟಿಲ್ಲ ಅಣ್ಣ ನನಗೆ. ಅರ್ಥ ಆಯ್ತು ಇವಾಗ. ನಿನ್ಗೆ ಹೆಂಗ್ ಗೊತ್ತಾಯ್ತಮ್ಮ ನಿಮ್ ಗಂಡನಿಗೆ ಗಂಡಸ್ತಾನ ಇಲ್ಲ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅಣ್ಣ ನಾನು ಬೆಂಗಳೂರಿಗೆ 4 ಸತಿ ಚೆಕ್ ಮಾಡ್ಸಿದೀವಣ್ಣ. ರಿಪೋರ್ಟ್ಸ್ ಎಲ್ಲ ಏನ್ ಬಂದಿತ್ತು? ರಿಪೋರ್ಟ್ಸ್ ಎಲ್ಲ ನರ ಅಪ್ಪಚ್ಚಿ ಆಗಿ ಹೋಗ್ಬಿಟ್ಟಿದೆ ಅಂತ ಅಣ್ಣ. ಗಾಡಿಯಲ್ಲಿ ಅವ್ರು ಒಂದ್ಸಲ ಬಿದ್ದಿದ್ರಣ್ಣ, 2-3 ಸತಿ ಗಾಡಿಯಲ್ಲಿ ಬಿದ್ದಿದ್ರು. ಸರಿ. ಟಾಟಾ ಸುಮೋ ಇರೋಯ್ತಲ್ಲ ಅಣ್ಣ, ಆಕ್ಸಿಡೆಂಟ್ ಆಗಿತ್ತು. ಬೆಂಗಳೂರಲ್ಲಿ ಸ್ಕ್ಯಾನ್ ಮಾಡ್ಸಿದೆ, ಒಂದ್ 10 ಲಕ್ಷ ದುಡ್ಡು ಖರ್ಚು ಮಾಡಿದೀವಣ್ಣ ಅದಕ್ಕೆ. ಅದಕ್ಕೆ ಖರ್ಚು ಮಾಡಿದ್ರೆ ನರ ಪೂರಾ ಇದಾಗೋಗ್ಬಿಡೈತಿ, ಅದು ಓಪನ್ ಮಾಡಕ್ ಆಗಲ್ಲ, ಆಪರೇಷನ್ ಮಾಡಿದ್ರು ಓಪನ್ ಮಾಡಕ್ ಆಗಲ್ಲ ಅಂತ ಬೆಂಗಳೂರ ರಿಪೋರ್ಟ್ ಕೊಟ್ರು. ಬಂದು ಮತ್ತೆ ಇಲ್ಲಿ ನಾವು ಇದ್ ಕಡೆಗೆ ತೋರ್ಸಿದ ತಕ್ಷಣ ಅವ್ರೇನಂದ್ರು, ಇಲ್ಲಮ್ಮ ಅದು ಆಗಲ್ಲ, ಅವರೇ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ, ಆಗಲ್ಲ ಅಂದ್ರು. ನಮ್ಮನೆಗೆ ಏನಂದ್ರು, ಬಿಡ ಜೀವನನೇ ಇಷ್ಟೇ, ನನ್ ಮುಗ್ದೋಯ್ತು, ಇದು ನಾನು ನಿನ್ ಮದ್ವಿಕಿನ್ನ ಮುಂಚೆ ನಾನ್ ತಪ್ಪು ಮಾಡಿದ್ದೆ, ನಾನ್ ಅನ್ಭವಿಸ್ತಾ ಇದ್ದೀನಿ ಅಂತ ಅಂದ್ರು. ನಾನ್ ತಪ್ಪು ಮಾಡಿದ್ದಕ್ಕ ನನ್ ದೇವ್ರ ನಂದು ಇದಕ್ ಇಟ್ಕೊಂಡ, ಬಿಡು ಹೋಗ್ಲಿ, ನಾನು ಇಷ್ಟೇ ಜೀವನ ಮಾಡ್ತೀನಿ ಅಂತ ನಮ್ಮ ಮನ್ಯಾಗ ಅವತ್ತಿಂದ ಬೇರೆ ಕಡೆಗೆ ಕೆಲಸ ಮಾಡ್ತಾರ ಅಣ್ಣ, ನಮ್ ಜೊತೆಗಿಲ್ಲ. 15 ದಿವಸಕ್ಕೆ ತಿಂಗಳಿಗೆ ಬರ್ತಾರ, ಬಂದು ಆಗ ಏನ್ ಬೇಕು ಬೇಡ ನೋಡ್ಕೊಂತಾರೆ, ಆಗ ಹೋಗ್ತಾರೆ. ಇವತ್ತೇ ನಾನ್ ಮಾಡಿರೋ ತಪ್ಪಿಗೆ ನಾನ್ ಅನ್ಭವಿಸ್ತಾರ ನೋವಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾನೇ ಕಾರಣ ಅಣ್ಣ. ಹೌದು, ನಾನೇ ಕಾರಣ ಇದಕ್ಕೆ. ಇವತ್ ನನ್ ಮನೆ ಮಕ್ಳಿಗೆ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ.
ಆ ತರ ಮಾಡ್ಕೊಂಡ್ಬಿಟ್ಟಿದೀನಿ. ಇವಾಗ ಮಕ್ಕಳಿಗೆ ಎಷ್ಟು ಏಜು? ಅಣ್ಣ ಆಲ್ರೆಡಿ ನನ್ ಮಕ್ಳು ದೊಡ್ಡವರೇ ಇದಾರೆ ಅಣ್ಣ. ಇಂಜಿನಿಯರಿಂಗ್ ಓದಿದ್ದಾನೆ ಒಬ್ನು, ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಹ್ಮ್ ಹ್ಮ್ ಅವಕ್ಕೆ ಏನೂ ಗೊತ್ತಿಲ್ಲ ಅಣ್ಣ ನನ್ ಮಕ್ಕಳಿಗೆ. ಹ್ಮ್ ಏನಂದ್ರೆ ಏನೂ ಗೊತ್ತಿಲ್ಲ ಅವಕ್ಕೆ. ಮತ್ತೆ ದೊಡ್ಡ ಮಕ್ಳು ಇಟ್ಕೊಂಡು ಇಷ್ಟು ದೊಡ್ಡ ತಪ್ಪು ಮಾಡೋದು ಸರಿ ಅನ್ಸುತ್ತಾರೆ ನಿಮ್ಗೆ? ಅಣ್ಣ ಇವತ್ತಿಂದ ಅಲ್ಲ ಅಣ್ಣ, ಇದು 12 ವರ್ಷದಿಂದ ಹಿಂಗೆ ಇದ್ದೆ ಅಣ್ಣ ನಾನು. ಇವತ್ತಿಂದಾಗಿದ್ರೆ ನನ್ ಇದು ಸರಿ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ನಾನ್ ಸರಿ ಮಾಡ್ಕೊಳ್ಳಿಲ್ಲ. 2007ರಾಗೆ ಇವ್ನು ಸಿಕ್ಕ ನನಗೆ. ಹ್ಮ್ 2007ರಿಂದ ನಾನು ಅವನ ಜೊತೆಗೆ ಇದ್ದಿದ್ದು ಅಣ್ಣ. ದುರ್ಗದಲ್ಲಿ ಪರಿಚಯ ಆಗಿದ್ದ ಇವನು? ದುರ್ಗದಲ್ಲಿ ಪರಿಚಯ ಆಗಿದ್ದು ಅಣ್ಣ. ಹ್ಮ್ ಅವನಿಗೆ ಏಜ್ ಎಷ್ಟು ಈಗ? ಅಣ್ಣ ಅವನಿಗೆ 41 ವರ್ಷ ಅಣ್ಣ. 41? 41 2 ವರ್ಷ ಇರ್ಬೋದಣ್ಣ. ನಿಮ್ಗೆ ಎಷ್ಟು ಈಗ? ನನಗೆ 36 ವರ್ಷ ಅಣ್ಣ ಈಗ. ಹ್ಮ್ ಓಕೆ ಓಕೆ ನನ್ ಮದ್ವೆ ಆಗಿ 26 ವರ್ಷ ಆಯ್ತು. ಹ್ಮ್ ಹ್ಮ್ ನಿಮ್ಮ ಹಸ್ಬೆಂಡ್ ಏಜ್ ಎಷ್ಟು ಮತ್ತೆ? ನಮ್ಮ ಹಸ್ಬೆಂಡ್ಗೆ 48 ವರ್ಷ ಅಣ್ಣ. ಈ 48? 48 ವರ್ಷ ರನ್ನಿಂಗ್ ಇದೆ ನಮ್ಮ ಮನೆಯವರಿಗೆ. ಓ ಮೈ ಗಾಡ್. ನನ್ಗೆ ಸೋದರ ಮಾವ ಮನೆಯವ್ನು ಅಂತ ಮಾಡ್ಬಿಟ್ರು. ಆಗ 10 ವರ್ಷ 9 ವರ್ಷದಲ್ಲಿ ಮದ್ವೆ ಆಗಿದ್ದಾಗ ನಿಮ್ ಹಸ್ಬೆಂಡ್ಗೆ ಎಷ್ಟಾಗಿತ್ತು ಮತ್ತೆ ಏಜ್? 22 ವರ್ಷ ಏನೋ ಇತ್ತು ಸರ್ ಅವಾಗ. ತಂದೆ ಸಮಾನ ಕೊಟ್ಟು ಮಗಳು ಮದುವೆ ಮಾಡಿದ್ದಾರೆ. ಇನ್ನೆಂತ ಪೇರೆಂಟ್ಸ್ ಅಮ್ಮ ನಿಮ್ ಮನೆಯವರು. ಯಾರಿಗೆ ನಮ್ಮಪ್ಪ ಕುಡ್ಕೋಣ ಹೇಳಕ್ ಆಗದೆ ಬಿಡಕ್ ಆಗದೆ ಒದ್ದಾಡಿ ನನ್ ಮದ್ವೆ ಮಾಡ್ಕೊಂಡ್ ಬಂದಿದೀನಿ. ಎಲ್ಲ ಊರಾಗೆ ಇವ್ರೇನ್ ತಂದಿ ಕುಡ್ಕ, ಇವ್ರೇನ್ ಮದ್ವೆ ಆಗ್ತಾರೆ, ಯಾವನಿಂದರ ಓಡೋಗ್ತಾರೆ ಅನ್ನೋರು. ಈ ಹಠಕ್ಕೆ ಬಿಡು ನಾನು ಇದ್ದು ಸಂಸಾರ ಮಾಡೋಣ, ಇದ್ದು ಜೈಸನ ಅಂತ ಹೇಳ್ಬಿಟ್ಟು ನಾನು ಎಷ್ಟೇ ಕಷ್ಟ ಬಂದ್ರು ಅನ್ಭವಿಸ್ತಾ ಇದ್ದೀನಿ ಅಣ್ಣ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಅದಕ್ಕೆ ನಿಮ್ಮನ್ನ ಮೊನ್ನೆ ಇದ್ರಲ್ಲಿ ನೋಡ್ದೆ. ಈ ಊರ ಹತ್ರ ಹೇಳ್ಕೊಂಡು ಅಣ್ಣನ ಹತ್ರ ಸಮಾಧಾನ, ಯಾಕಂದ್ರೆ ಯಾರ ಹತ್ರ ಹೇಳ್ಕೊಳಕ್ ಆಗಲ್ಲ ಅಣ್ಣ ಇಂಥ ವಿಚಾರಗಳು. ಖಂಡಿತ ಹೇಳ್ಕೊಳಕ್ ಆಗದೆ ಒಂದು ತಂದೆ ಆಗಿ ನನಗೊಂದು ಅಣ್ಣನಾಗಿ ಕೇಳ್ಕೊಳ್ಳೋಣ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ನಿಮ್ಗೂ ಆಯ್ತು. ನನ್ಗೆ ಓದಕ್ ಬರಲ್ಲ ಅಣ್ಣ, ನಾನು ಶಾಲೆ ಕಲ್ತಿಲ್ಲ. ಶಾಲೆ ಕಲ್ತಿರ? ಮತ್ತೆ ಶಾಲೆ ಕಲ್ತಿಲ್ಲ ಅಂದ್ಮೇಲೆ ಫೇಸ್ಬುಕ್ ಎಲ್ಲ ಹೆಂಗಮ್ಮ ಗೊತ್ತು ನಿಮ್ಗೆ? ಅಣ್ಣ ನನ್ ಮಕ್ಕಳು ಓದಿದ್ದಾರೆ. ಅಮ್ಮ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ. ನನಗೆ ಟೈಪ್ ಮಾಡಕ್ ಬರಲ್ಲ ಅಣ್ಣ, ಓದಕ್ ಬರಲ್ಲ, ಟೈಪ್ ಮಾಡಕ್ ಬರಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ರೀಲ್ಸ್ ನೋಡ್ತೀನಿ, ಯಾವರ ಬಂದಿರೋ ನೋಡ್ತೀನಿ. ನೋಡ್ಬಿಟ್ಟು ಅಮ್ಮ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಹೇಳ್ಕೊಟ್ಟಿದಾರ. ಇವತ್ತು ನನ್ ಕನ್ನಡ ಓದಕ್ ಬರಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ. ನಾನ್ ಶಾಲಿನೇ ಕಲ್ತಿಲ್ಲ. ಇಲ್ಲ, ಶಾಲಿ ಮೆಟ್ಲನೇ ಹತ್ತಿಲ್ಲ ನಾನು. ಒಟ್ಟು ನಾನು ದುಡಿಬೇಕು, ದುಡ್ಕೊಂಡು ಹೊಲ ಮನಿ ಗಳೆ ಹೊಡಿಯೋದು, ವ್ಯವಸಾಯ ಮಾಡೋದು, ಜೋಳ ರಾಶಿ ಮಾಡೋದು, ಜೋಳ ಬಿತ್ತೋದು, ಹರಗೋದು, ಈ ತರ ಮಾಡ್ಕೊಂಡು ನನ್ ಜೀವನ ಕಳ್ಕೊಂಡ್ ಬಂದಿದ್ದೆ ಅಣ್ಣ. ಪ್ರೆಸೆಂಟ್ ಎಲ್ಲಿದ್ದೀರಾ? ನಿಮ್ದು ಪ್ರೆಸೆಂಟ್ ಅಂದ್ರೆ ಇವಾಗ ದುರ್ಗಾದಲ್ಲಿ ಬಿಟ್ಟು ನಿಮ್ಮೂರಲ್ಲೇ ಇದ್ದೀರಾ? ಇಲ್ಲ, ನಾವ್ ಈ ಕಡೆ ಸಿಟಿಗೆ ಬಂದೀವಿ, ಸಿಟಿಯಲ್ಲೇ ಇದೀವಿ ನಾವು. ಹೌದ್ರಾ? ಈಗ ನಿಮ್ ಗಂಡ ಬಂದು ಹೋಗ್ತಿದಾರಾ? ಬರ್ತಾರೆ, ಅವರು ಬರೋದು ಹೋಗೋದು ಮಾಡ್ತಾರೆ. ಮಕ್ಕಳಿಗೆಲ್ಲ ಅವರೇ ನೋಡ್ತಾವ್ರಾ? ಎಲ್ಲ ಅವರೇ ನೋಡ್ಕೊಳ್ಳೋದು, ನಂದು ಸಮೇತ ಅವರೇ ನೋಡ್ಕೊಳ್ಳೋದು, ನಾನ್ ಇವ್ರು ನೋಡ್ಕೊಳ್ಳೋದು. ನೀ ಗಂಡ ನಿಮ್ ಮೂವರ್ನ ನೋಡ್ಕೊಳ್ಳೋದು, ನೀವು ಇವ್ರಿಬ್ಬರನ್ನ ನೀವು ನೋಡ್ಕೊಳ್ಳೋದು, ಇವ್ರನ್ನೆಲ್ಲಾರನು ನಾನ್ ನೋಡ್ಕೊಳ್ಳೋದು. ಈ ತರ ಆಗೋಗಿರೋದಣ್ಣ. ಅದಕ್ಕೆ ನಾನ್ ತಪ್ಪು ಮಾಡಿದ್ದೀನಿ, ನನ್ ಕರ್ಮ ನನ್ ಅನ್ಭವಿಸ್ತಾ ಇದ್ದೀನಿ, ಏನ್ ಮಾಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಿಮ್ ಹಸ್ಬೆಂಡ್ ಗೊತ್ತಿದ್ಯಮ್ಮ? ಇಲ್ಲ, ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಅವ್ರ ಎಷ್ಟ್ ನೋವು ತಿಂತಾರ ಗೊತ್ತಲ್ಲಮ್ಮ? ತುಂಬಾ ನೋವು ತಿಂತಾರೆ ಅಣ್ಣ. ಅವ್ನ ಮುಂದೆ ಸತ್ತು ಹುಟ್ಟಬೇಕು ಕಣಣ್ಣ ನಾನು, ಅವನಿಗೆ ಗೊತ್ತಾದ್ರೆ ಸತ್ತು ಹುಟ್ಟಬೇಕು ಅವನ ಮುಂದೆ. ನೀವು ಮಾಡಿರೋದು ತುಂಬಾ ತಪ್ಪಮ್ಮ. ನಾನು ಸತ್ಯ ನಾನೇ ಒಪ್ಕೊಂತೀನಿ ಅಣ್ಣ, ತಪ್ಪು ಮಾಡಿದೀನಿ. ಅಲ್ಲ ನಾನು ಒಂದ್ ಅರ್ಥ ಆಗ್ದಿರೋ ವಿಚಾರ, ಅವನಿಗೂ ಮದ್ವೆ ಆಗಿತ್ತು, ಹೆಂಡತಿ ಹಿಂಗ ಆಗಿತ್ತು ಅಂತ ಗೊತ್ತಾದ್ಮೇಲೂನು ಬೇರೆ ಮದ್ವೆ ಆಗ್ದಿರಾ ಬೇರೆ ಮದ್ವೆ ಆಗಿದ್ದಾನ ಬೇರೆಯವ್ರನ್ನು? ಇಲ್ಲ, ಆಗಿಲ್ಲ. ಮತ್ತೆ ಇನ್ನೊಬ್ರನ್ನ ನೋಡ್ಕೊಂಡಿದ್ದಾನೆ ಇದೇ ರೀತಿ? ಓಕೆ. ಅವಾಗಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕಾಗಿತ್ತವಲ್ಲ ಅವನ ಹೆಸರೇನು? ಹೆಸರು ಬೇಡ ಸರ್, ಅದು ಸರಿ ಯಾರ್ದು ಹೆಸರು ಬೇಡ. ಆತರ ಹೆಂಗಂದ್ರೆ ಜೀವನದಾಗೆ ಇದು ಒಂದು ನಾನು ತಪ್ಪು ಮಾಡ್ಬಿಟ್ಟು ಅಣ್ಣ ಸತ್ಯವಾಗ್ಲು ನರಕ ನೋಡ್ತಾ ಇದೀನಿ ದಿನ. ನರಕ ನೋಡಿ ಇವತ್ ಲಾಸ್ಟಿಗೆ ನನ್ ಕಿಡ್ನಿ ಮಾರೋ ಲೆವೆಲ್ಗಿನೂ ನಾನು ಬಂದ್ಬಿಟ್ಟಿದೀನಿ, ಅಲ್ಲಿ ತನಕ ಬಂದ್ ನಿಂತ್ಕೊಂಡ್ಬಿಟ್ಟಿದೀನಿ.
ಕಿಡ್ನಿ ಮಾರೋ ಅಂತದ್ದು ಏನ್ ಬಂದಿದೆ ಈಗ? ಅಣ್ಣ ಇನ್ನೊಂದೇನ್ ಗೊತ್ತಾ, ಎಲ್ಲ ದುಡ್ಡು ಕೊಡಿಸ್ಬಿಟ್ಟಿದೀನಿ, ಕೊಟ್ಬಿಟ್ಟಿದೀನಿ. ಇವಾಗ ಕೊಡ್ಬೇಕು ನನಗೆ, ಅವ್ರಿಗೆ ಕೊಡ್ಬೇಕು ನಾನು. ಇವನಿಗೆ ಕೊಡು ಅಂದ್ರೆ ಕೊಡ್ತಾ ಇಲ್ಲ, ಎಲ್ಲ ಬ್ಲಾಕ್ ಮಾಡಿದ್ದಾನೆ. ಅಂದ್ರೆ ನೀವು ಬೇರೆಯವ್ರ ಹತ್ರ ಈಸಿ ಇವನು ಕೊಟ್ಟಿರೋದಾ? ಕೊಟ್ಟಿರೋದು. ಓಕೆ ಓಕೆ ಓಕೆ. ನಿಮ್ಗೇನು ನಂಬಿಕೆ ಇತ್ತು ಈ ತರ ನೀವು ಗೀಸ್ಕೊಟ್ಟಿದ್ರಲ್ವಾ? ಏನಂದ್ರೆ ಅಣ್ಣ ಹೇಳ್ಬೇಕಾದ್ರೆ, ಇಲ್ಲ ನನ್ಗೂ ಯಾವ್ದಾದ್ರು ದುಡ್ಡು ಬರುತ್ತೆ, ದುಡಿಮೆ ಮಾಡ್ತಾ ಇದೀನಲ್ವಾ, ಈಗ ಕೊಡ್ತೀನಿ ನಾನು, ತಿಂಗಳ ಅವ್ರಿಗೆ ಹಾಕೋತಾ ನಾನು ಹೋಗ್ತೀನಿ, ನೀನ್ ಕೊಡ್ಸಮ್ಮ ಅಂತ ಬಂದು ಹಠ ಮಾಡೋದು, ಕೇಳೋದು ಅಂತ ಎಲ್ಲ ಮಾಡೋರು. ಮಾಡಿದಾದ್ಮೇಲೆ ಸರಿ ಬಿಡು ಆಯ್ತು, ಇವನಿಗೆ ನಾನೇ ಇರೋದಲ್ವಾ, ಬೇರೆ ಯಾರ ಇದ್ದಾರೆ, ನಾನೇ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ನಾನ್ ಮಾಡ್ದೆ ಅಣ್ಣ. ಮಾಡಿದ್ರಿ. ಇವಾಗ ನೀವು ಲಾಸ್ಟ್ಗೆ ನಾನ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಅಣ್ಣ. ಇವತ್ತು ಎಲ್ಲಾ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಏರಿಯಾ ಗೊತ್ತು, ಊರ್ ಗೊತ್ತು, ಹೋಗ್ಬೇಕು, ಹೋಗಿ ಎದ್ಮೇಲೆ ಹಂಗ ಹಿಡಿದು ಕೇಳೋಣ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಬರ್ಬೇಡ್ರಿ ಅಂತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಂತ ಕೊಡ್ತಾರಂತೆ? ಕಂಪ್ಲೇಂಟ್ ಏನಂತ ಕೊಡ್ತಾರಂತೆ? ಕಂಪ್ಲೇಂಟ್ ಅದು ಪ್ರೂಫ್ ಸಮೇತ ಕೊಡು ಅಂದ್ರು. ಸರಿ, ನಾನು ಅವ್ರ ಕಡೆಯಿಂದ ಫೋನ್ ಪೇ ಮಾಡ್ಸಿರೋದು ಎಲ್ಲಾ ಪ್ರೂಫ್ ಸಮೇತ ಅವ್ರಿಗೆ ಕೊಟ್ಟೆ. ಕೊಟ್ರುನು ಅವ್ರು ನೀನ್ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಮನೆ ಹತ್ರ. ಕೊಡ್ತಾರಂತೆ ಪೊಲೀಸ್ ಇವಳು ಹಿಂಸೆ ಮಾಡ್ತಾ ಇದ್ದಾಳೆ, ನಮಗ್ ದುಡ್ಡು ಕೊಟ್ಟಿಲ್ಲ, ಅದು ಏನು ಕೊಟ್ಟಿಲ್ಲ, ಅದಕ್ಕೆ ಇವಳನ್ನ ಒಳಗ್ ಹಾಕ್ರಿ, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಮೇಲೇನೆ ನನ್ ಮೇಲೇನೆ ಕೊಡ್ತಾರಂತೆ. ಅವಳು ಫೋನ್ ಮಾಡ್ಬಿಟ್ಟು ನನಗೆ ಹೇಳ್ತಾಳೆ, ನಾನ್ ಚೆನ್ನಾಗಿದ್ದೀನಿ, ನೀನ್ ಯಾಕೆ ಅಡ್ಡ ಬರ್ತೀಯಾ? ಅವ್ರ ಗಂಡ ಇಲ್ವಾ? ಇದಾನೆ, ಅವ್ರ ಗಂಡ ಇದಾನೆ, ಗಂಡ ಮಕ್ಳು ಎಲ್ರು ಇದಾರೆ. ಓಕೆ. ಈಗ ನಿಮ್ ಹುಡುಗ ಅಂತ ಲವ್ ಮಾಡ್ತಾ ಇದ್ರಲ್ಲ, ಅವನ ಏಜ್ ಎಷ್ಟೇ ಅಂತೇಳಿ? 42 42 ಇರ್ಬೋದು ಅಣ್ಣ. ಓಕೆ. ಅವ್ನ್ ಮತ್ತೆ ಮದ್ವೆ ಆಗಿಲ್ಲ ಇನ್ನೊಂದು? ಇಲ್ಲ ಇಲ್ಲ, ಮದ್ವೆ ಆಗಿಲ್ಲ. ಸರಿ ಸರಿ. ಇವಾಗ ನನ್ ಕಡೆಯಿಂದ ನಿಮ್ಗೆ ಏನ್ ಹೇಳ್ಬೇಕು, ಪೊಲೀಸ್ ಏನಾದ್ರು ಅಲ್ಲಲ್ಲ, ಪೊಲೀಸ್ ಅವ್ರಿಗೆ ಏನಾದ್ರು ಮಾತಾಡ್ಬೇಕಾ, ಇಲ್ಲ ಅಂತಂದ್ರೆ ಅಲ್ಲೋಗಿ ನಿಮ್ ದುಡ್ಡು ಇಸ್ಕೊಡ್ಬೇಕಾ? ಅಣ್ಣ ಏನು ಬೇಡ ಅಣ್ಣ, ನನ್ ಕರ್ಮ ನಾನ್ ಮಾಡಿದೀನಿ ಅಣ್ಣ. ಒಂದು ಮನಸ್ಸು ಬಿಚ್ಚಿ ನಾನು ಒಬ್ರ ಹತ್ರ ಹೇಳ್ಕೋಬೇಕಾಗಿತ್ತು ಅಣ್ಣ ನಾನು, ಅದಕ್ಕೆ ನಿಮ್ಗೆ ಕೇಳ್ಕೊಂಡೆ ಅಷ್ಟೇ. ಯಾಕಂದ್ರೆ ನಿಮ್ಗೂ ಮಕ್ಳಿದಾರೆ, ನೀವು ಅಷ್ಟ್ ಲಕ್ಷ ಎಲ್ಲ ಅಲ್ಲಲ್ಲ, ನೀವು ಅಷ್ಟ್ ಲಕ್ಷ ಎಲ್ಲ ಸಾಲ ಮಾಡಿ ಅವನು ಕೊಟ್ಟಿ ನೀವ್ ಯಾಕೆ ಬಿಡ್ತೀರಾ ಹಣನ ಅಂತ ನೋಡಿ. ಇವಾಗ ನಾನೇ ಆಗ್ಲಿ, ಕಷ್ಟ ಪಟ್ರೆ ₹1 ಕೈಗೆ ಬರೋದು. ಹೌದಣ್ಣ. ಅವ್ನ್ ಯಾರೋ ಥರ್ಡ್ ಪರ್ಸನ್ ಬಂದು ದುಡ್ಡು ತಿಂದು ಹೋಗಿ ಲಾಸ್ಟ್ ನಿಮಗ್ ಮೋಸ ಮಾಡಿ ಅವ್ನ್ ಚೆನ್ನಾಗಿದ್ದಾನೆ ಅಂತಂದ್ರೆ ವಾಟ್ ಇಸ್ ದಿಸ್? ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಅದಕ್ಕೆ ಏನ್ ಮಾಡಿದೀನಿ ಗೊತ್ತಾ, ದುಡ್ಡು ಹೋಗ್ಬಿಟ್ಟು ಕೇಳಿ ಕೊಡೋಣ ಅಂತಂದ್ರೆ ಮನೆಗ್ ಬಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಇವಾಗ ನಾನು ಬಿಟ್ಬಿಟ್ಟು ಹೋಗಕ್ಕೆ ಅಂದ್ರೆ ನನ್ ಗಂಡ ಎಲ್ಲೋಗಿದ್ಯಮ್ಮ ಅಂತ ಕೇಳ್ತಾನೆ. ಇವಾಗ ಆ ದುಡ್ಡು ನೋಡ್ಕೋತ ಕೂತ್ಕೊಂಡೆ ಅಂದ್ರೆ ನನ್ ಜೀವನ ಹಾಳು ಮಾಡ್ಕೊಂತೀನಿ. ಓಕೆ. ಮತ್ತೆ ನೀವೇ ಸಾಲ ತೀರಿಸ್ಕೊಂತೀರಾ? ಅಣ್ಣ ಏನ್ ಮಾಡ್ಬೇಕು ಗೊತ್ತಾ, ಲಾಸ್ಟಿಗೆ ಏನ್ ಮಾಡೋದಂದ್ರೆ, ಯಾವ್ದಾದ್ರು ನನ್ ಫ್ರೆಂಡ್ಗೆ ಬೆಳಗ್ಗೆ ಒಂದು ಹಾಸ್ಪಿಟಲ್ ಅಲ್ಲಿ ಹೋಗಿ ಕಿಡ್ನಿ ಕೊಡೋಣ ಅಂತ ರೆಡಿ ಆಗಿದ್ದೀನಿ ಅಣ್ಣ. ಬೇಡ ಬೇಡ ಬೇಡ, ಆ ತರ ಎಲ್ಲ ಮಾಡ್ಬೇಡಿ. ಕಿಡ್ನಿ ಕೊಟ್ಬಿಟ್ರೆ ಏನ್ ಪ್ರಯೋಜನ? ಅಣ್ಣ ಇನ್ನೊಂದೇನ್ ಗೊತ್ತಾ, ಒಂದ್ ಕಿಡ್ನಿಯಲ್ಲಿ ಜೀವನ ಮಾಡ್ಬೋದು. ಒಂದ್ ಕಿಡ್ನಿ ಕೊಟ್ಟು ಅವ್ರು ಏನ್ ಹೇಳಿದ್ರು, 2.5 ಲಕ್ಷ ದುಡ್ಡು ಕೊಡ್ತೀನಿ ಅಂದ್ರು. ಯಾರು? ಕಿಡ್ನಿ ತಗೋತೀನಿ ಡೊನೇಟ್ ಮಾಡೋರಿಗೆ. ಸರಿ. 2.5 ಲಕ್ಷ 3 ಲಕ್ಷ ದುಡ್ಡು ಕೊಡ್ತೀನಮ್ಮ ಅಂದ್ರು. ಅದನ್ನ ಕೊಟ್ರೆ ಅಣ್ಣ ನನ್ ಸಾಲಕ್ಕೆಲ್ಲ ತೀರಿಸ್ಕೊಂಡ್ಬಿಡ್ಬೋದಲ್ವಾ? ನಿಮ್ ಸಾಲ 2.5 ಲಕ್ಷಕ್ಕೆ ತೀರುತ್ತಮ್ಮ? ತೀರುತ್ತೆ ಅಣ್ಣ. 2.5 ಲಕ್ಷಕ್ಕೆ ತೀರೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲದ್ರಾಗ ಎತ್ತಿ ಕೊಟ್ಟಿರೋದು ಎಲ್ಲ ತೀರಿಸ್ಕೊಂತ ಬಂದಿದ್ದೀನಿ ಅಣ್ಣ. ಎಲ್ಲ ಪ್ರತಿ ಒಂದೂನು ತೀರಿಸ್ಕೊಂತ ಬಂದಿದ್ದೀನಿ. ಇವಾಗ ಲಾಸ್ಟ್ ಉಳ್ದಿರೋದು 2,75,000 ಉಳ್ದೈತಿ. 1,75,000 ಉಳ್ದೈತಿ. ಈಗ 1,75,000 ನಾನು ಅದನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಂಡೆ ಅಂದ್ರೆ ನನ್ ಜೀವನ ಚೆನ್ನಾಗಿರುತ್ತೆ. ಯಾಕಂದ್ರೆ ಗಂಡನ ಮನೆ ಬಿಟ್ಟು ಇದನ್ನ ಎಲ್ಲ ನನ್ ಗಂಡನ್ ಗೊತ್ತಾದ್ರೆ ಇಲ್ಲಿ ಕಳ್ಕೊಂತೀನಿ, ಅಲ್ಲಿ ಕಳ್ಕೊಂತೀನಿ. ಈ ವಿಚಾರ, ಕಿಡ್ನಿ ಮಾರೋ ವಿಚಾರ ಗೊತ್ತಾದ್ರೆ, ಅದು ಗೊತ್ತಾದ್ರೆ ಅವಾಗ ಏನ್ ಮಾಡ್ತೀರಾ? ಅಣ್ಣ ಇನ್ನೊಂದೇನ್ ಗೊತ್ತಾ, ನಮ್ಮನೆಯವ್ರು ಇಲ್ಲಿಲ್ಲ, ಹೆಂಗೋ 1 2 ಅವರ್ 3 ಅವರ್ ಅಲ್ಲಿ ತಕೊಂಡು ಇದನ್ ಮಾಡ್ಬಿಟ್ಟು ಕಳಿಸ್ತೀನಿ ಅಂದರೆ ಅದನ್ನ ಕೊಟ್ಬಿಟ್ಟು ಇಲ್ಲಿಗಲ್ ಅಲ್ಲಮ್ಮ, ಕಿಡ್ನಿ ಎಲ್ಲ ಮಾರೋದೆಲ್ಲ. ಸರಿ ಏನ್ ಮಾಡೋದಣ್ಣ, ಯಾರತ್ರ ಬೇರೆಯವ್ರ ಹತ್ರ ಇಸ್ಕೊಳಕ್ಕೆ. ನನ್ ಫ್ರೆಂಡಿಗೆ ಹೇಳಿದೀನಿ ಇವತ್ತೇ, ನನ್ ಫ್ರೆಂಡ್ ಏನಾರ ನಾಳೆಗೆ 50,000 60,000 ಅವಳು ಕೊಡ್ತೀನಿ ಅಂದವಳೆ. ಆಯ್ತಾ, ಅವಳು ಕೊಡ್ತೀನಿ ಅಂದಳೆ. ಇನ್ನೊಬ್ರ ಹತ್ರ ಕೇಳಿದೀನಿ, ಅವ್ರು ಯಾರೋ ಕೊಡ್ತೀನಿ ಅಂದರೆ, ಇವತ್ತು ನೋಡಿದ್ರೆ ಅವ್ರು ಕೊಡಲ್ಲ ಅಂತವ್ರೆ. ಅದಕ್ಕೆ ಏನ್ ಜೀವನ, ನನಗ್ ಮುಂದೆ ದಾರಿ ಇಲ್ಲ, ದಾರಿ ಕಾಣದೆ ಕುತ್ಕೊಂಡ್ಬಿಟ್ಟಿದೀನಿ.
ಇವಾಗ ನನ್ ಜೀವನದಾಗ ಇದು ಒಂದೇ ನನಗ್ ದಾರಿ ಅಂತ ಕಂಡಿರೋದು. ಹ್ಮ್ ಇದನ್ ಕಾಣಿಸ್ಕೋಬೇಕಲ್ವಾ ನಾನು? ಓಕೆ. ಇದರಿಂದ ನಾನು ಹೆಂಗ್ ಹೊರಗ್ ಬರೋದು? ಹ್ಮ್ ಇದನ್ ಮಾಡ್ಕೊಂಡು ತಾನೇ ನಾನು ಹೊರಗ್ ಬರ್ಬೇಕು. ಆದ್ರೂ 1,75,000ಕ್ಕೆ ನಿಮ್ ಕಿಡ್ನಿ ಮಾಡ್ತೀನಿ ಅಂತಂದ್ರೆ ಅದು ವ್ಯಾಲ್ಯೂಬಲ್ ಥಿಂಗಮ್ಮ ಬಾಡಿಯಲ್ಲಿ. ಏನ್ ಮಾಡ್ತೀಯ ಅಣ್ಣ? ಅಲ್ಲಿ ಬಟ್ ಇವಾಗ ಅಲ್ಲಿ ಯಾರು ಅಂದ್ರೆ ಇವಾಗ ತಗೊಂತಿರೋರು ನಿಮ್ ರಿಲೇಷನ್ ಅವರಾ? ಯಾರ್ರಿ? ಕಿಡ್ನಿ ತಗೊಂತಿರೋ ನಿಮ್ ರಿಲೇಷನ್ ಅವರಾ? ಇಲ್ಲ ಇಲ್ಲ ಅವ್ರು ಬ್ಯಾರೆಯವ್ರು ನೀವ್ ಮಾಡ್ತಿರೋದಾ? ಬೇರೆಯವ್ರಿಗೆ. ಅವ್ರಿಗೂ ನನಗ್ ಗೊತ್ತಿಲ್ಲ ಅಣ್ಣ, ನನಗೂ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಇದು ಪ್ಲಾನ್ ಕೊಟ್ಟಿದ್ ಯಾರು ನಿಮ್ಗೆ? ಪ್ಲಾನ್ ಯಾರು ಕೊಟ್ಟಿಲ್ಲ ಅಣ್ಣ. ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ. ನೋಡ್ಬೇಕಂದಾಗೆ ಅದು ಅವ್ರ ಹಂಗಂದ್ರು, ಹಿಂಗಿದ್ರೆ ಹಿಂಗಾಗುತ್ತೆ ಅಂತ. ನನ್ ಲಾಸ್ಟಿಗೆ ಫೈನಲ್ ಏನ್ ಬಂದೆ, ಓ ಇದು ಒಂದ್ ಐತಲ್ವಾ, ಇದೊಂದ್ ದಾರಿ ಕಾಣಿಸ್ಕೊಂಡ್ಬಿಟ್ರೆ ಇದು ಇದು ಸರಿ ಹೋಗುತ್ತಲ್ವಾ, ಹಿಂಗ್ ಮಾಡಿದ್ರೆ ಇದನ್ನೆಲ್ಲ ಸರಿ ಮಾಡ್ಕೋಬಹುದಲ್ವಾ ನಾನು. ಇದ್ರೊಳಗ್ ಫುಲ್ಫಿಲ್ ಮಾಡ್ಕೊಂಡು ಬಿಡು, ಇವಾಗ ಮಕ್ಳ ಜೀವನ ಮಾಡ್ಕೊಂಡು ಮಕ್ಳ ಜೊತೆಗೆ ಇದ್ ಬಿಡಣ. ಇದನ್ ಕಳ್ಕೊಂಡೆ ಅಂದ್ರೆ ನಮ್ಮನೆಯವ್ರಿಗೆ ಗೊತ್ತಾದ್ರೆ ಹೋಗಿ ಎರಡಾಗಿ ನನ್ ಜೀವನ ಕಳ್ಕೊಬೇಕು, ಆ ಲೆವೆಲಿಗೆ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ದೆ, ಇದನ್ನ ಪ್ಲಾನ್ ಮಾಡ್ಕೊಂಡು ಇದನ್ನ ದಾರಿ ನೋಡ್ದೆ ಅಣ್ಣ. ಬಟ್ ಆದ್ರೂ ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತಲ್ಲಮ್ಮ. ಕಿಡ್ನಿ ಅಂದ್ರೆ ಏನ್ ಸುಮ್ನೆ ಎಲ್ಲ ಡೊನೇಟ್ ಮಾಡೋದು. ಇವಾಗ ನಿಮ್ ನೋಡಿ, ರಕ್ತ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ ಕೊಡ್ಬೋದು, ಹೆಂಡತಿ ಗಂಡ ಕೊಡ್ಬೋದು, ಇದು ಲೀಗಲ್. ಬಟ್ ಯಾರಿಗೋ ಕಾಸ್ಗೋಸ್ಕರ ಮಾರ್ಕೊಳೋದು ಅದೆಲ್ಲ ಇಲ್ಲೀಗಲ್ ಅಲ್ವಾ? ನಿಮ್ಗೇನು ಅನಿಸ್ತಾ ಇಲ್ವಾ ಅಂತ? ಯಾಕಂದ್ರೆ ಒಂದ್ ಕಿಡ್ನಿಯಲ್ಲಿ ಲೈಫ್ ಲಾಂಗ್ ಇರ್ತೀನಿ ಅನ್ನೋದು ಹೇಳಕ್ ಆಗಲ್ಲ. ಕಿಡ್ನಿ ಯಾವಾಗ ಹಾಳಾಗುತ್ತೋ ಏನೋ ಅಂತ. ನಿಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಲ್ಮಾ? ಅದು ಮಾಡ್ಬೇಕಣ್ಣ. ಒಂದೇನ್ ಗೊತ್ತಣ್ಣ, ಹೆಂಗಿದ್ರು ನಮ್ಮ ಮನೆಯವ್ರು ಅವ್ರನ್ನ ಚೆನ್ನಾಗ್ ನೋಡ್ಕೊಂತಾರೆ. ಅದು ಮಾತ್ರ 100ಕ್ಕಲ್ಲ ಅಣ್ಣ, ಎಷ್ಟು ಗ್ಯಾರಂಟಿ ಕೊಟ್ರು ಅಷ್ಟೇ. ಅವ್ರು ಚೆನ್ನಾಗ್ ನೋಡ್ಕೊಂತಾರೆ, ಜೀವನ ಚೆನ್ನಾಗಿರುತ್ತಲ್ಲ. ಇದರಿಂದ ನಾನು ಹೊರಗ್ ಬರ್ಬೇಕು. ಇದು ನನ್ ಗಂಡನ್ ಕೂಡನೆ ನಾನು ಇರ್ಬೇಕು ಅಂದ್ರೆ ನನಗೆ 1,75,000 ದುಡ್ಡು ಬೇಕು. ಯಾರಣ್ಣ ಕೊಡ್ತಾರೆ? ಯಾರು ಕೊಡಲ್ಲ ಅಲ್ವಾ? ಕೊಟ್ರೆ ಯಾವ್ದಾರು ಸಂಘದಾಗ ತಕೋತೀರಾ, ನಿನ್ ಗಂಡನ್ ಸೈ ಬೇಕಮ್ಮ ಅಂತಾರೆ. ಯಾವ್ದಕ್ಕಾರ ಏನಾರ ಇನ್ನೊಂದ್ ತಕೊಳಕ್ ಹೋಗ್ತೀರಾ, ಏನಾದ್ರು ಪ್ರಾಪರ್ಟಿ ಬೇಕಮ್ಮ ಅಂತಾರೆ. ಅಣ್ಣ ಏನ್ ಮಾಡ್ಲಿ ನಾನು? ಅಂದ್ರೆ ನೀವು ಸಂಘದಲ್ಲಿ ಎತ್ಕೊಂಡೇನು ಪೇ ಮಾಡಕ್ ಆಗಲ್ವಾ ಮತ್ತೆ ರಿಟರ್ನ್? ಅಣ್ಣ ಮಾಡ್ಬೋದು, ನಮ್ಮ ಮನೆಯವ್ರು ಸೈ ಬೇಕು ಅಂತಾರೆ. ಅವ್ರನ್ನ ಕೇಳಿ. ಅಂದ್ರೆ ಅವಾಗ ಏಂತಕ್ಕೆ ಅಂತ ಕೇಳ್ತಾರಾ? ಏಂತಕ್ಕೆ? ನಮ್ಮನೆಯವ್ರಿಗೆ ದುಡ್ಡು ಅಂದ್ರೆ ಒಂದ್ ಸ್ವಲ್ಪ ತುಂಬಾ ಟೆನ್ಷನ್ ಅವ್ರಿಗೆ. ದುಡ್ಡು ಅಂದ್ರೆ ಸಾಕು, ಯಾವಾಗ ಬೇಕು ಅವಾಗ ಎದ್ದು ಕೂತ್ಕೊಂತಾರೆ. ಭಯ ಅಣ್ಣ ಅಷ್ಟೇ. ಈ ಕಡೆ ಇವನು ಕಳ್ಕೊಂಡೆ, ಈ ಕಡೆ ಅದು ಕಳ್ಕೊಂಡೆ ಅಂದ್ರೆ ಎಲ್ಲೋಗಿ ನಿಂತ್ಕೊಳ್ಳೆ ಅಣ್ಣ? ಆ ಭಯದಿಂದ ಹೆಲ್ಪ್ ಅಂತ ಏನು ಬೇಡ ಅಣ್ಣ. ನನಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸಿತ್ತು ಅಷ್ಟೇ, ನಿಮ್ಗೆ ಹೇಳ್ಕೊಳಕ್ ಫೋನ್ ಮಾಡಿದ್ದು. ಬೇಕಿದ್ರೆ ಹೇಳಿ, ನಾನ್ ಬೇಕಿದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಅನ್ಯಾಯ ಯಾರಿಗೂ ಹೋಗಿ ಆಗ್ಬಿಡಲ್ಲ. ಇವಾಗ ತಪ್ಪು ಮಾಡಿರೋದು ಹೌದು, ತಪ್ಪು ಮಾಡಿದೀರಾ, ಇಲ್ಲ ಅಂತ ಹೇಳಿಲ್ಲ, ಅದನ್ನ ಸರಿಪಡಿಸ್ಕೊಳ್ಳೇಬೇಕಲ್ವಾ? ಇವಾಗ ನೀವಿವಾಗ ಹತ್ಕೊಂಡು ಶಿಕ್ಷೆ ನೀವ್ ಅನುಭವಿಸ್ತಿದೀರಾ. ಬಟ್ ಅವ್ನ್ ಇನ್ನೊಬ್ಬನ ಹುಡುಗಿ ಹತ್ರ, ಇನ್ನೊಂದು ಆಂಟಿನೋ ಯಾರೋ ಮಹಿಳೆ ಜೊತೆ ಅವ್ನ್ ಚೆನ್ನಾಗೇ ಇದಾನಲ್ವಾ, ಅವ್ನ್ ಶಿಕ್ಷೆ ಆಗ್ಲೇಬೇಕಲ್ವಾ? ನಿಮ್ಮಂತವ್ರು ಇನ್ನೆಷ್ಟ್ ಜನನು? ತುಂಬಾ ಜನ ಅಣ್ಣ ಅಲ್ವಾ? ನಾನು ಅದನ್ನ ಹೇಳ್ತಾ ಇರೋದು. ಇವಾಗ ಒಂದು ಹೆಣ್ಮಗುಗೆ ಅನ್ಯಾಯ ಆದ್ರೆ ಅನ್ಯಾಯನೇ ಅಲ್ವಾ? ಅದೇ ಒಂದು ಗಂಡ್ ಮಗು ಅನ್ಯಾಯ ಮಾಡಿದ್ರೆ ಅನ್ಯಾಯ ಅಂತಾನೆ ಹೇಳ್ಬೇಕು. ಯಾರು ತಪ್ಪು ಮಾಡಿದ್ರು ತಪ್ಪೇ. ಇವಾಗ ನೀವು ತಪ್ಪು ಮಾಡಿದ್ರೆ ಅಂತ ನಾನೇ ಹೇಳ್ತಾ ಇದೀನಿ ನಿಮ್ದು ತಪ್ಪಿದೆ ಅಂತ. ಅವನು ತಪ್ಪು ಮಾಡದೇ ಇರ್ಬೇಕಾದ್ರೆ ಅವಂದು ತಪ್ಪೇ ಅಲ್ವಾ ಅದು? ನಾನು ಅದನ್ನೇ ಹೇಳ್ತಿರೋದು. ಏನಾದ್ರು ಬೇಕಿದ್ರೆ ನಾನ್ ಮಾತಾಡಿಸ್ತೀನಿ, ನಿಮ್ಗೆ ಏನಿದೆಯೋ ಅದನ್ನ ಬೇಕಿದ್ರೆ ಕೊಡ್ಸೋಂತ ಪ್ರಯತ್ನ ಮಾಡೋಣ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕಂದ್ರೆ ಸುಮ್ನೆ ಏನು ಕೊಟ್ಟಿಲ್ವಲ್ಲ ನೀವು. ಸಾಲದ ರೂಪಾಯಿ ಈಸ್ಕೊಂಡಿರೋದುಂಟು, ಸಾಕ್ಷಿ ಇದೆ. ಸೊ ಅದ್ರ ಪ್ರಕಾರ ತಗೊಳ್ಳೋ ಇದು ನಿಮ್ಗೆ ರೈಟ್ಸ್ ಇದೆ, ತಗೊಳ್ಳಿ.